ರಾಜೀವ್ ಗಾಂಧಿಯವರು PS ಸುನೀಲ್ ಅವರು ಎಲ್ಲರೂ ಕೂಡ ಮಾತಾಡಿದರು. ಚುನಾವಣೆ ಮುಗಿದ ಮೇಲೆ ಇವತ್ತು ಗಂಟ ಪಕ್ಷದ ವಿಚಾರ, ಗೆದ್ದ ವಿಚಾರ, ಸೋಲು ವಿಚಾರ ಯಾವುದೇ ವಿಚಾರಗಳನ್ನ ಪ್ರಸ್ತಾಪ ಮಾಡಿಲ್ಲ. ನಾನು ಇದುವರೆಗೂ ಕೂಡ ಅವ್ರ ಜೊತೆ ಚಾಮುಂಡಿ ಬೆಟ್ಟದ ಮೇಲೆ ವೇದಿಕೆ ಹಂಚ್ಕೊಂಡಿದ್ದು ಬಿಟ್ಟರೆ ಇವತ್ತಿನವರೆಗೂ ಕೂಡ ನಾವು ಮಾತಾಡಿಲ್ಲ. ಬಹಿರಂಗ ಸಭೆಯಲ್ಲಿ ಹೇಳಿರೋದು ನನಗೆ ಹೇಳಿಲ್ಲ, ಸಭೆಯಲ್ಲಿ ಹೇಳೋರು ನನಗೆ ಹೇಳಿಲ್ಲ. ನಾನೇನು ಮುನ್ಸಿಲ್ವೇ ಇಲ್ಲ, ನಾವು ಜೊತೆಲೇ ಇದ್ದೀವಿ, ಮುನ್ಸಿಲ್ವೇ ಇಲ್ಲ. ಬಟ್ ಅವ್ರು ಮಾಡೋದೇ ಹಿಂಗೆ ನನ್ನ ಬಗ್ಗೆ, ಅದಕ್ಕೆ ನಾ ಏನು ಮಾಡೋಕ್ಕಾಗಲ್ಲ. ಯಾರು ಕರೆದ್ರು ನನಗೆ? ಅವ್ರ ಮನೆಯಿಂದ ಅಭ್ಯರ್ಥಿ ಕರೀಲಿಲ್ಲ, ಅವ್ರ ತಾಯಿ ಕರಿಬೋದಾಗಿತ್ತು, ದೊಡ್ಡವ್ರು ಕರಿಬೋದಾಗಿತ್ತು. ಅವ್ರಿಗೆ ತೀರ್ಮಾನ ಮಾಡಿಬಿಟ್ಟಿದ್ದಾರೆ. GT ದೇವೇಗೌಡ ಇನ್ನೇನು ಏಜ್ ಆಗಿದೆ, ಮಗ ಬಂದಿದ್ದಾನೆ, ಮಗ ಸಾಕು. GT ದೇವೇಗೌಡ ಮಗ ನಮ್ಮ ಜೊತೆಗೆ ಬೇಕು, GT ದೇವೇಗೌಡ ರಾಜಕೀಯ ಸಾಕು ಅಂತೇಳಿ ತೀರ್ಮಾನ ಮಾಡ್ತಾರೆ. ಅಲ್ಲ, ರಾಜಕೀಯ ಸಾಕು ಅಂತ.